ನೋಡಿ, ಇಂಥ ಸಂದರ್ಭದಲ್ಲಿ ಎಷ್ಟು ಉಪಯೋಗ ಆಗತ್ತನಕ್ಕೆ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಟರ್ಮ್ ಶೀಟ್ ಅಂತ ಮಾಡ್ತಾರೆ. ಅದರ ಪ್ಯಾರಾಮೀಟರ್ ಏನು? ಒಂದು ವಿಂಡ್ ವೆಲಾಸಿಟಿ ವ್ಯತ್ಯಾಸ ಆದಾಗ, ರೈನ್ಫಾಲ್ ಹೆಚ್ಚಿಗೆ ಆದಾಗ, ಟೆಂಪರೇಚರ್ ಹೆಚ್ಚಿಗೆ ಆದಾಗ, ಕ್ಲೌಡ್ ಬರ್ಸ್ಟ್ ಆದಾಗ, ಒಂದು ಹಿಲಿಸ್ಟ್ರೋಮ್ ಅಂತ ನಾವೇನು ಹೇಳ್ತೀವಿ, ಆನೆಕಲ್ಲು ಮಳೆ ಅಂತ ಹೇಳ್ತೀವಿ, ಆ ಸಂದರ್ಭದಲ್ಲಿ ಇರ್ಬೋದು, ಡಿಫಿಷಿಟ್ ರೈನ್ಫಾಲ್ ಇರ್ಬೋದು, ಎಕ್ಸೆಸ್ ರೈನ್ಫಾಲ್ ಇರ್ಬೋದು, ಎಕ್ಸೆಸ್ ಟೆಂಪರೇಚರ್ ಇರ್ಬೋದು, ಈ ಎಲ್ಲ ವಿಚಾರವನ್ನು ಕೂಡ ಟರ್ಮ್ ಶೀಟ್ ಅಲ್ಲಿ ಹಾಕಿ ಪರಿಗಣಿಸಿ ರೈತರಿಗೆ ಆ ಒಂದು ಕಾರ್ಯಕ್ರಮವನ್ನು ಜಾರಿ ತರುವಂತಹ ಕೆಲಸವನ್ನ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೇಂದ್ರ ರಾಜ್ಯ ಸರ್ಕಾರದ ಸಹಕಾರದಿಂದ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಾನು ಹಳೆಯ ಟರ್ಮ್ ಶೀಟ್ ಅನ್ನ ತೆಗೆದು ನೋಡಿದೆ. ಏನಾದರೂ ಇದಕ್ಕೆ NDRF, SDRF ಜೊತೆಗೆ ಯಾವುದ್ರಲ್ಲಿ ಹೆಚ್ಚಿಗೆ ನ್ಯಾಯ ಸಿಗ್ಬೋದು ನಮ್ಮ ರೈತರಿಗೆ? ಈ ಬೆಳೆ ವಿಮೆ ಯೋಜನೆಯ ಮುಖಾಂತರ ಏನಾದರೂ ನಮ್ಮ ರೈತರಿಗೆ ಈ ಕ್ಲೌಡ್ ಬ್ಲಾಸ್ಟ್ ಆಗಿದೆ, ಹೆಚ್ಚಿನ ಟೆಂಪರೇಚರ್ ಇದೆ, ಬಿರುಗಾಳಿ ಇದೆ, ಈ ರೀತಿ ನಾವು ಯಾವಾಗಲೂ ಕೂಡ ಏಪ್ರಿಲ್ ತಿಂಗಳು ನೋಡಿದ್ದಿಲ್ಲ. ಸೊ ಈ ಟರ್ಮ್ ಶೀಟ್ ಮುಖಾಂತರ ಏನಾದರೂ ಅನುಕೂಲ ಆಗುತ್ತೆ ಅಂತ ಹೇಳಿ ಹೋಮ್ವರ್ಕ್ ಅನ್ನ ಮಾಡುವಂತ ಪ್ರಯತ್ನ ಮಾಡಿದಾಗ ಅದ್ರಲ್ಲಿ ಮೆನ್ಷನ್ ಮಾಡ್ತಾರೆ, ಡೆಫಿಸಿಟ್ ರೈನ್ಫಾಲ್ ಆಗಸ್ಟ್ ಮಂತಿಂದ ಜುಲೈ 31 ವರೆಗೂ, ಅಂದ್ರೆ ಆಗಸ್ಟ್ 1 ಆಗಸ್ಟ್ 31 ವರೆಗೂ ಒಂದು ಮಂತ್ ಕನ್ಸಿಡರ್ ಮಾಡ್ತಾರೆ. 1 ಸೆಪ್ಟೆಂಬರ್ ಇಂದ 31 ಅಕ್ಟೋಬರ್ ವರೆಗೂ ಇಟ್ಕೊಂತಾರೆ. ಜೂನ್ 1 ಜುಲೈ 31 ವರೆಗೂ ಇಟ್ಕೊಂಡು ಟೋಟಲ್ ಸಮ್ ಅಶ್ಯೂರ್ಡ್, ಒಟ್ಟು ಸಮ್ ಇನ್ಶೂರ್ಡ್ ಮಾಡೋದು ಒಟ್ಟು 1 ಎಕರೆಗೆ 1,20,000 ಒಂದು ಹೆಕ್ಟೇರಿಗೆ ಮಾಡುವಂಥದ್ದು ಪದ್ಧತಿ. ಸೊ ಆ ತೀರ ಒಂದು ಮೆನ್ಷನ್ ಮಾಡಿದ್ದಾರೆ. ಎಕ್ಸೆಸ್ ರೈನ್ಫಾಲ್ಗೆ ಅದಕ್ಕೂ ಕೂಡ ಒಂದು ಪ್ಯಾರಾಮೀಟರ್ನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ವೆದರ್ ವ್ಯತ್ಯಾಸದಿಂದ ರೋಗಗಳೇನು ಬರುತ್ತೆ ಅದಕ್ಕೂ ಕೂಡ ಒಂದು ಪ್ಯಾರಾಮೀಟರ್ನ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಎಕ್ಸೆಸ್ ಟೆಂಪರೇಚರು 1 ಜನವರಿಯಿಂದ ಮಾರ್ಚ್ 31 ನಮ್ದೀಗ ಆಗಿರೋದು ದುರಂತ ಏಪ್ರಿಲ್ ಆಗಿದೆ. ಎಕ್ಸೆಸ್ ಟೆಂಪರೇಚರು 1 ಏಪ್ರಿಲ್ ಇಂದ 31 ಮೇ ವರೆಗೂ ಕೂಡ ಈ ಒಂದು 5 ತಿಂಗಳಲ್ಲಿ ಇದರಲ್ಲಿ ಏನಾದರೂ ರೈತರಿಗೆ ತೊಂದರೆ ಆಯಿತು, ಎಕ್ಸೆಸ್ ಟೆಂಪರೇಚರ್ ಇಂದ ಹರಳು ಉದುರುತ್ತು, ಇದೆಲ್ಲ ಆಯಿತು ಅಂದ್ರೆ 1 ಹೆಕ್ಟೇರ್ಗೆ ಕೇವಲ 5,000 ರೂಪಾಯಿಯನ್ನ ನಮ್ಮ ಟರ್ಮ್ ಶೀಟ್ ಅಲ್ಲಿ ನಮ್ಮ ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಟರ್ಮ್ ಶೀಟ್ ಅಲ್ಲಿ ನಮ್ದು ಈಗಿನ ಒಂದು ಸಮಸ್ಯೆ ಬರುತ್ತೆ. ಅದೇ ತರ ಎಕ್ಸೆಸ್ ರೈನ್ಫಾಲ್ಗೂ ಮಾಡಿದ್ದಾರೆ, ಕ್ಲೌಡ್ ಬರ್ಸ್ಟ್ಗೂ ಕೂಡ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ಇದು ಎಲ್ಲರೂ ಕೂಡ ಎಚ್ಚರಿಕೆಯ ಒಂದು ಸಂದರ್ಭ. ಈ ರೀತಿಯಂತ ಘಟನೆ ನಮ್ಮ ಅಧಿಕಾರಿಗಳು ಕೂಡ ಯಾರು ಕೂಡ ಅಸ್ಯೂಮ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಊಹಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನಾನು ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಕಮಿಟಿ ಏನಿದೆ, ಗೌರವಂತ ಮೀನಾ ಅವರು ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿನ ರೆಪ್ರೆಸೆಂಟೇಟಿವ್ ಇದರಲ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ. ಈ KSNMDCಗೆ ಪ್ರಪೋಸಲ್ ಈ ಬೆಳೆ ವಿಮೆ ಚೌಕಟ್ಟಲ್ಲೂ ಕೂಡ ಕಳಿಸ್ಕೊಡುವಂತ ಪ್ರಯತ್ನ ನಾವು ಮಾಡಿ. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ರೈತರು ಕಂತನ್ನ ಕಟ್ಟಿದ್ದಾರೆ. ಅರೆ ಇವ್ರು ಮೆನ್ಷನ್ ಮಾಡಿರೋದು ಏಪ್ರಿಲ್ ಮಂತ್ ಅಲ್ಲಿ ಓನ್ಲಿ ಎಕ್ಸ್ಟ್ರೀಮ್ ಟೆಂಪರೇಚರ್ ಮಾತ್ರ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲರೂ ಕೂಡ ಗೊತ್ತಿದೆ, ಏಪ್ರಿಲ್ ಮೊದಲನೇ ವಾರದಿಂದ ಅಡ್ಡ ಮಳೆಗಳು, ಗಾಳಿ, ಬಿರುಗಾಳಿ ಇದೆಲ್ಲರೂ ಕೂಡ ಅನೇಕ ವರ್ಷಗಳಿಂದ ನಾವು ನೋಡ್ಕೊಂತ ಬಂದಿದ್ದೀವಿ. ಹಾಗಾಗಿ ಇವ್ರು ಟರ್ಮ್ ಶೀಟ್ ಅಲ್ಲಿ ಏನಾದರೂ ಅವತ್ತೇ ಸರಿಯಾದ ರೀತಿಯಲ್ಲಿ ಮೆನ್ಷನ್ ಮಾಡಿದ್ರೆ ಅದರಲ್ಲೂ ಕೂಡ ನ್ಯಾಯ ಒದಗಿಸಲಿಕ್ಕೆ ಕೆಲವೊಂದು ಕಡೆಗೆ ಅವಕಾಶ ಇದ್ದಿತ್ತು ಏನೋ ಗೊತ್ತಿಲ್ಲ, ಮಾಡಬೇಕಾಗಿತ್ತು. ಅದು ಈಗೂ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ಕ್ಲೌಡ್ ಬರ್ಸ್ಟ್ ಆಗಿರೋದು ನಿಜ, ಎಕ್ಸೆಸ್ ಟೆಂಪರೇಚರ್ ಇದ್ದು ಹರಳು ಉದುರಿದ್ರು ನಿಜ. ಇದನ್ನು ಕೂಡ ಉಪಯೋಗಿಸಿಕೊಂಡು ನಮ್ಮ ರೈತರಿಗೆ ಯಾವುದರಲ್ಲಿ ಹೆಚ್ಚಿಗೆ ಅನುಕೂಲವನ್ನು ಮಾಡಬಹುದು. ನಮ್ಮ ಕೇಂದ್ರದ್ದು ಯೋಚನೆ ಮಾಡಿಕೊಡ್ಲಿ, ನಮ್ಮ ಬೆಳೆ ವಿಮೆಯಿಂದನೂ ಕೂಡ ಬಟ್ ಯಾವ್ದಲ್ಲಿ ಹೆಚ್ಚಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಸರ್ಕಾರಕ್ಕೂ ಕೂಡ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಒತ್ತಡ ಆಗದ ರೀತಿಯಲ್ಲಿ ಯಾವ ರೀತಿ ಮಾಡಬಹುದು ಅನ್ನೋದು ಚಿಂತನೆಯನ್ನ ಮಾಡಬೇಕು ಅಂತೇಳಿ ನಾನು ವಿನಂತಿನೇ ಮಾಡ್ಕೊಂತೀನಿ. ಮತ್ತೆ ವಿಶೇಷವಾಗಿ ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು
ಆ ಪ್ರೀಮಿಯಂ ಕಟ್ಟುವಂಥದ್ದು. ನಿಮಗೆ ಗೊತ್ತಿದೆ, ಒಟ್ಟು ಫಾರ್ಮರ್ ಶೇರು 5%, ಸೆಂಟ್ರಲ್ ಗೌರ್ಮೆಂಟ್ ಶೇರು 12.5%, ಸ್ಟೇಟ್ ಗೌರ್ಮೆಂಟ್ 12.5%, ಅಂದ್ರೆ 30% ಪ್ರೀಮಿಯಂ ಅನ್ನ ನಾವು ಕಟ್ಟಬೇಕಾಗುತ್ತೆ. ನಾನು ಅಧಿಕಾರಿಗಳು ಕೇಳಿದೆ, ಯಾಕೆ ನೀವು ಈ ಏಪ್ರಿಲ್ ಇದರಲ್ಲಿ ಅಡ್ಡಗಾಳಿ, ಮಳೆ, ಈ ತರ ಕ್ಲೌಡ್ ಬಾಸ್ಟ್ ಇದ್ದದ್ದು ಅದನ್ನು ಕೂಡ ನೀವು ಮೆನ್ಷನ್ ಮಾಡಿದ್ರೆ ಏನಾಗ್ತಿತ್ತು ಅಂತ ಕೇಳಿದೆ ನಾನು. ಇಲ್ಲ, ಅವಾಗ ರೈತ ಪ್ರೀಮಿಯಂ ಹೆಚ್ಚಾಗ್ತಿತ್ತು ಅಂತ ಅಂದ್ರು. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ರೈತರಿದ್ದು 5% ಮೇಲೆ ನಾವು ಯಾರು ಕೂಡ ಪ್ರೀಮಿಯಂಗೆ ಇಸ್ಕೊಳಂಗಿಲ್ಲ. ಆದರೆ ಟೋಟಲ್ 30% ಪ್ರೀಮಿಯಂ ಏನು ಕಟ್ಟಬೇಕು, 40% ಕೂಡ ಸರ್ಕಾರ ಕಟ್ಟಲಿಕ್ಕೆ ಅವಕಾಶವನ್ನು ಪ್ರಾವಿಷನ್ ಮಾಡಿದ್ದಾರೆ. ಮತ್ತು ಕೇಂದ್ರ ಮತ್ತು ರಾಜ್ಯ ಕೈ ಜೋಡಿಸೋಕೆ ಅವಕಾಶ ಇದೆ. ಅದರಿಗಿಂತ ಹೆಚ್ಚಾದರೆ ರೈತರ ಹತ್ರ ನಾವು ಸಹಕಾರ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಪ್ರೀಮಿಯಂ ರೈತರಿಗೆ ಹೆಚ್ಚಾಗುತ್ತೆ ಅನ್ಕೊಂಡು ಇಂಥ ಒಂದು ವ್ಯವಸ್ಥೆಯಿಂದ ನಾವು ಒಂದು ಹೆಜ್ಜೆ ಹಿಂದೆ ಹಾಕಿದ್ವಿ. ಹಾಗಾಗಿ ಇವತ್ತು ನಮಗೆ ಬೆಳೆ ವಿಮೆ ಏನು ಪ್ರಧಾನಮಂತ್ರಿಗಳ ಒಂದು ವಿಚಾರಗಳೇನಿತ್ತು ಅದರಿಂದ ಇವತ್ತು ನ್ಯಾಯ ಒದಗಿಸಲಿಕ್ಕೂ ಕೂಡ ಕಷ್ಟ ಆಗ್ಬೋದು. ಆದರೂ ಕೂಡ ಸರ್ಕಾರ ನಿಮ್ಮದೇ ಇದೆ. ನಮ್ಮ ಅಧಿಕಾರಿಗಳು ಸರ್ಕಾರ ಗಮನಕ್ಕೆ ತರಬೇಕು. KSNMDCಗೆ ಮಾನಿಟರಿಂಗ್ ಕಮಿಟಿಗೆ ಮನವರಿಕೆ ಮಾಡಬೇಕು. ಇದ್ರ ಮುಖಾಂತರ ರೈತರಿಗೆ ಇನ್ನೂ ಹೆಚ್ಚಿನ ಒಂದು ಸ್ಪೆಷಲ್ ಪ್ಯಾಕೇಜ್ ಆಗಿ ತೆಗೆದುಕೊಳ್ಬೇಕು. ಇದರಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೂಡ ಒತ್ತಾಯ